ರಾಕ್ಷಸ ಬಿಸಿಲಿಗೆ ಕರಕಲಾಗ್ತಾ ಇದೆ ಹೆಸರು ಬೆಳೆ. ಅನ್ನದಾತನ ರಕ್ಷಣೆಗೆ ಧಾವಿಸುತ್ತಾ ಸರ್ಕಾರ. ಕಳೆದ ವರ್ಷ ಅತಿವೃಷ್ಟಿ, ಈ ವರ್ಷ ಅನಾವೃಷ್ಟಿ. ಪ್ರಕೃತಿಯ ಮುನಿಸಿಗೆ ಕೊಪ್ಪಳ ಜಿಲ್ಲೆಯ ಅನ್ನದಾತ ಅಕ್ಷರಶಃ ಕಂಗಾಲಾಗಿದ್ದಾನೆ. ಮುಂಗಾರು ಪೂರ್ವ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿರುವ ಹೆಸರು ಬೆಳೆ ಬಿಸಿಲಿನ ತಾಪಕ್ಕೆ ಒಣಗಿ ಕರಕಲಾಗ್ತಾ ಇದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿರುವ ಈ ಹೊತ್ತಿನಲ್ಲಿ ಕೊಪ್ಪಳದ ಎರೆಹಂಚನಾಳ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟ್ಯಾಂಕರ್ ಮೂಲಕ ನೀರು ತಂದು ಸ್ಪ್ರಿಂಕ್ಲರ್ ಮೊರೆ ಹೋಗಿದ್ದಾರೆ. ಹಾಗಾದ್ರೆ ಕೊಪ್ಪಳದ ಕೃಷಿ ಭೂಮಿಯಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ? ಬರದ ಕರಾಳ ಛಾಯೆಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಇದು ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ತಾಲೂಕಿನ ಎರೆಹಂಚಿನಾಳ, ಬಿನ್ನಾಳ, ಕೋಮಲಾಪುರ ಗ್ರಾಮಗಳ ಇವತ್ತಿನ ಕರುಣಾಜನಕ ಸ್ಥಿತಿ. ಆಕಾಶದ ಕಡೆ ಮುಖ ಮಾಡಿ ಮಳೆಗಾಗಿ ಕಾಯ್ದು ಸಾಕಾಗಿದ್ದಾರೆ ರೈತರು. ಈಗ ತಮ್ಮ ಬೆಳೆಯನ್ನ ಬದುಕಿಸಿಕೊಳ್ಳುವುದಕ್ಕೆ ಹಗಲು ರಾತ್ರಿ ಅನ್ನದೇ ಹರಸಾಹಸ ಪಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಕಳೆದ 20 ದಿನಗಳಿಂದ ಹನಿ ಮಳೆ ಕೂಡ ಆಗಿಲ್ಲ. ಇತ್ತ ಕೃತಿಕ ಮಳೆಯೂ ಕೂಡ ಕೈಕೊಟ್ಟಿದ್ರಿಂದ ಭೂಮಿಯಲ್ಲಿ ತೇವಾಂಶವೇ ಇಲ್ಲದಂತಾಗಿದೆ. ಎಕರೆಗೆ 20 ರಿಂದ 30 ಸಾವಿರ ರೂಪಾಯಿ ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದ ಹೆಸರು, ಶೇಂಗಾ, ತೊಗರಿ, ಮೆಕ್ಕೆಜೋಳ, ಸಜ್ಜೆ ಬೆಳೆಗಳು ಬಿಸಿಲಿನ ತಾಪಕ್ಕೆ ಮಣ್ಣು ಪಾಲಾಗ್ತಾ ಇವೆ. ಇನ್ನು ಮಳೆಯ ನಂಬಿಕೆಯಿಂದ ಒಣ ಮಣ್ಣಲ್ಲೇ ಬಿತ್ತಿದ್ದ ಈರುಳ್ಳಿ ಬೀಜಗಳು ಭೂಮಿಯಲ್ಲೇ ಬೆಂದು ಹೋಗಿವೆ. ಇನ್ನು ಈ ಬೆಳೆ ಒಣಗ್ತಾ ಇರುವುದನ್ನು ಕಂಡು ಕಣ್ಣೀರಿಡ್ತಾ ಇರುವ ರೈತರು ಈಗ ಕೊನೆಯ ಪ್ರಯತ್ನವಾಗಿ ಸ್ಪ್ರಿಂಕ್ಲರ್ ಮೊರೆ ಹೋಗಿದ್ದಾರೆ. ಸ್ವಂತ ದುಡ್ಡಿನಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಟ್ಯಾಂಕರ್ಗಳ ಮೂಲಕ ಕೃಷಿ ಹೊಂಡ ಹಾಗೂ ಕೆರೆಗಳಿಗೆ ನೀರು ತುಂಬಿಸ್ತಾ ಇದ್ದಾರೆ. ಅಲ್ಲಿಂದ ಮೋಟಾರ್ ಮೂಲಕ ಹೊಲಗಳಿಗೆ ನೀರು ಹಾಯಿಸಿ ಒಣಗ್ತಾ ಇರುವ ಬೆಳೆಯ ಜೀವ ತುಂಬುವ ದುಬಾರಿ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ರೈತ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ದೇಶದಾದ್ಯಂತ ಬರದ ಛಾಯೆ ಇದೆ, ಮಳೆ ಬರುವವರೆಗೂ ರೈತರು ಬಿತ್ತನೆ ಮಾಡಬೇಡಿ ಅಂತ ನೀಡಿರುವ ಹೇಳಿಕೆಗೆ ರೈತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಮುಂದೆ ಮಳೆ ಬಂದಾಗ ಬಿತ್ತನೆ ಮಾಡುವುದು ರೈತರಿಗೆ ಗೊತ್ತು, ಆದರೆ ಈಗಾಗಲೇ ಬಿತ್ತನೆಯಾಗಿ ನಾಶವಾಗಿರುವ ಹೆಸರು, ಶೇಂಗಾ, ತೊಗರಿ ಬೆಳೆಗಳಿಗೆ ಸರ್ಕಾರ ಮೊದಲು ಬರ ಪರಿಹಾರವನ್ನು ಘೋಷಣೆ ಮಾಡಲಿ. ದೇಶದಾದ್ಯಂತ ಇರುವ ಬರದ ಸಮಸ್ಯೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನೋಡಿಕೊಳ್ತಾರಾ? ಮೊದಲು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕ ರೈತರ ಕಷ್ಟಕ್ಕೆ ಸ್ಪಂದಿಸಲಿ ಅಂತ ರೈತ ಮುಖಂಡರಾದ ಅಣ್ಣಪ್ಪ ನರೇಗಲ್, ಪ್ರದೀಪ್ ಗಾಣಗೇರ್ ಹಾಗೂ ಕಳಕಪ್ಪ ಕ್ಯಾದಿಗುಂಪಿ ಸರ್ಕಾರಕ್ಕೆ ತೀವ್ರವಾಗಿ ಆಗ್ರಹಿಸಿದ್ದಾರೆ. ಮಳೆಯಿಂದ ಕೆರೆಯಿಂದ ನೀರು ಹೊಡೆಯುತ್ತಿದ್ರು. ಈಗ ಇದು ಬೆಳೆ ಎಲ್ಲ ಒಣಗ್ತಾ ಇದೆ ನಮ್ದು. ಆದ್ರಿಂದ ನಾವು ಸ್ಪ್ರಿಂಕ್ಲರ್ ಪಂಪ್ ಸೆಟ್ ಇಂದ ಸ್ಪ್ರಿಂಕ್ಲರ್ ಹಚ್ಚಿ ನೀರು ಹೊಡಿತಾ ಇದೀವಿ ಅಂತಂದು ಮಾಡ್ತೀವಿ. ಇದು 3 ರಿಂದ 4 ದಿವಸ ಆಯ್ತು ಸರ್. ಈಗ ಯಾವ ಮಳೆನ ಆಗಿಲ್ಲ, ಏನು ಮಳೆ ಯಾವ ಇಲ್ಲ ಸರ್. ಈಗ ಕೃತಕ ಮಳೆ ಒಂದ್ ಸ್ವಲ್ಪ ಆಯ್ತು, ಅದರಿಂದ ಯಾವ ಮಳೆನೂ ಆಗಿಲ್ಲ. ಆದ್ರೆ ಆ ಸಲುವಾಗಿ ಇದೆಲ್ಲ ಬೆಳೆ ಒಣಗ್ತಾ ಇದೆ. ಅದರಿಂದ ನಾವು ಈ ಸ್ಪ್ರಿಂಕ್ಲರ್ ವ್ಯವಸ್ಥೆಯಿಂದ ನೀರು ಹೊಡಿತಾ ಇದ್ದೀವಿ ಹೊಲಕ್ಕೆ. ನಮ್ಮ ಹೆಸರು ಪ್ರದೀಪ್ ಗಾಣಿಗರ್ ಅಂತ ಹೇಳಿ ಸರ್. ಸರ್ಕಾರ ಇದಕ್ಕೆ ಏನಾದ್ರು ಜಿಲ್ಲೆಯಲ್ಲಿ ಈ ವರ್ಷ ಒಟ್ಟು 44,447 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡುವ ಗುರಿ ಹೊಂದಲಾಗಿತ್ತು. ಆದರೆ ಮಳೆ ಇಲ್ಲದ ಕಾರಣ ಕೇವಲ 32,197 ಹೆಕ್ಟೇರ್ನಲ್ಲಿ ಮಾತ್ರ ಬಿತ್ತನೆಯಾಗಿದೆ. ಬಿತ್ತಿದ ಬೆಳೆಯೂ ಕೂಡ ಕಣ್ಮುಂದೆ ಕರಕಲಾಗ್ತಾ ಇರುವುದು ಅನ್ನದಾತನ ಹೊಟ್ಟೆ ಉರಿಸ್ತಾ ಇದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಕೊಪ್ಪಳ ಜಿಲ್ಲೆಯಲ್ಲೂ ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ನೊಂದ ರೈತರಿಗೆ ತಕ್ಷಣ ಪರಿಹಾರ ನೀಡಬೇಕಾಗಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ಕೊಪ್ಪಳ. ಜುಲೈ ತಿಂಗಳು ಬಂದ್ರು ಇವತ್ತಿಗೂ ಒಂದ್ ಹನಿ ತಟ್ ಅಂತ ಭೂಮಿಗೆ ಹನಿ ಮಳೆ ಬಿದ್ದಿಲ್ಲ. ಹೆಸರು ಬಿತ್ತಿದ್ವಿ, ಉಳ್ಳಾಗಡ್ಡಿ ಬಿತ್ತಿದ್ವಿ, ಮೆಕ್ಕೆಜೋಳ ಹಾಕಿದ್ವಿ, ಎಲ್ಲಾ ಬೆಳೆಗಳು ಹಾಕಿದ್ರು ಎಲ್ಲಾ ಬೆಳೆಗಳು ಸಂಪೂರ್ಣ ಒಂದು ಸಸಿ, ಕೆಲವೊಂದು ಸಸಿ ಮ್ಯಾಕ ಬಂದಿಲ್ಲ, ಕೆಲವೊಂದು ಸಸಿ ನಾವ್ ಮ್ಯಾಕ ಬಂದು ಹುಟ್ಟಿದ್ರು ಸಚಿವಾಗಿ ಬೆಳೆ ಎಲ್ಲ ಸಂಪೂರ್ಣ ಒಣಗಿ ಹಾಳಾಗಕತ್ತವು. ಈಗ ಬೆಳೆ ಏನೋ ಹೆಸರು ಉಳಿಸ್ಕೋಬೇಕಂತ ಕೆಲವೊಬ್ರು ಸ್ಪ್ರಿಂಕ್ಲರ್ ಹಾಕಿ ರೊಕ್ಕ ಖರ್ಚು ಮಾಡಿ ಮಾಡಕತ್ತಾರ. ಬೆಳೆ ಉಳಿಸೋಣ ಸಲುವಾಗಿ ಸ್ಪ್ರಿಂಕ್ಲರ್ ಹಚ್ಚಿ ಹೊಡ್ಯಾಕತ್ತಾರ. ಅದು ಸತ್ಯ, ಅದು ಸ್ಪ್ರಿಂಕ್ಲರ್ ಹಚ್ಚಿದ್ರು ಮತ್ತೆ ಏನಾಗುತ್ತೆ, ಬಿಸಿಲು ಕಾದು ಒಣಗಿ ಅದು ಏನೋ ಆಕೈತೆ ಬಿಡ್ತೈತೆ ಗೊತ್ತಿಲ್ಲ. ಈಗ ಸದ್ಯಕ್ಕೆಲ್ಲ ಬೆಳೆ ಒಣಗಾಕತ್ತೇವು. ಸರ್ಕಾರ ಶೀಘ್ರದಲ್ಲಿ ಒಂದು ಬರ ಘೋಷಣೆ ಮಾಡಿ ಬರ ಪರಿಹಾರ ಕೊಡೋಂತ ವ್ಯವಸ್ಥೆ ಆಗ್ಬೇಕು. ಆಮೇಲೆ ಇವತ್ತು ಮೂಡ ಬಿತ್ತನೆ ಒಂದು ಕಾರಣ ಮಾಡಕ್ ಮುಂದೆ ಯಾವ್ದಾರು ಮಾಡಿದ್ರೆ ಮೂಡ ಬಿತ್ತನೆ ಕಾರ್ಯ ಒಂದು ಕೈಗೊಂಡ್ರೆ ಇನ್ನೂ ರೈತರಿಗೆ ಅನುಕೂಲ ಆಗುತ್ತೆ. ಇವತ್ತು ಸರ್ಕಾರ
ಸರ್ಕಾರ ಏಟ್ರ ಪರಿಹಾರ ಕೊಟ್ರೆ ಬದುಕು ಇಲಿಕ್ರು ಆತ್ಮಹತ್ಯೆ ಮಾಡ್ಕೊಂಡು ಸಾಯಂತ ವಸ್ತು ಬರ್ತಾ. ಕಳೆದ ವರ್ಷನು ಹೆಸರು ಬೆಳೆ ಹಾಳಾಗಿ ಕೊಪ್ಪಳ ಜಿಲ್ಲಾಕ್ಕೆ 10 ಪೈಸೆ ಬೆಳೆ ಪರಿಹಾರ ಹಾಕಿಲ್ಲ ಇವ್ರು. ಬೆಳೆ ಸಮೀಕ್ಷೆನೂ ಮಾಡಿಲ್ಲ. ಶೀಘ್ರದಲ್ಲಿ ನಾವೇನು ಅವ್ರ ಮನೆದು ಕೇಳಿಲ್ಲ. ನಾವು ಇವತ್ತು ಟ್ಯಾಕ್ಸ್ ತುಂಬಿವಿ. ಟ್ಯಾಕ್ಸ್ ತುಂಬಿದ ದುಡ್ಡಿನ ಮೇಲೆ ನಮ್ಗೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ನಾವು ಕೇಳ್ತೀವಿ, ಹೊರತಾಗಿ ಬೇರೆ ಏನೂ ಕೇಳಲ್ಲ. ಶೀಘ್ರದಲ್ಲಿ ಪರಿಹಾರ ಹಾಕಂತ ವ್ಯವಸ್ಥೆ ಸರ್ಕಾರ ಮಾಡ್ಬೇಕಂತೇಳಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರಿಗೆ ಮನವಿ ಮಾಡ್ತೀನಿ. ಈ ಮಳೆ ಹೋಗಿದ್ದಕ್ಕ ಸ್ಪ್ರಿಂಕ್ಲರ್ ಇಲ್ಲ ಇದ್ದದ ನೀರು ಸ್ವಲ್ಪ ಉಪಯೋಗ ಮಾಡ್ಕೋಬೇಕಂದ್ರೆ ಬೆಳೆ ಹೊರಗಡೆ ಬೆಳೆ ಅದಕ್ಕೆ ಸ್ಪ್ರಿಂಕ್ಲರ್ ಹಚ್ಚಿ ಹೊಡೆಯದೈತ್ರಿ. ನೀರ್ ಕಮ್ಮಿ ಇತ್ತು ಮತ್ತ ಅದಕ್ಕ ಟ್ಯಾಂಕರ್ ಮುಖಾಂತರ ರಾತ್ರಿ ಏರಾದ್ರಿ ಹಗಲತ್ತು ಹೊಡೆಯದ್ರಿ. ಈ ತರ ಮಾಡ್ತಾ ಇದ್ರಿ. ಖರ್ಚು ನೋಡಿದ್ರೆ ಹೆಚ್ಚು ಬರ್ತಾ ಇದೆ. ರೈತರು ಈ ಉಳಿಬೇಕಂದ್ರ ಸರ್ಕಾರ ಏನಾದ್ರು ಸ್ವಲ್ಪ ಪರ ಅಂತ ಘೋಷಣೆ ಮಾಡಿದ್ರ ಮುಂದ್ ನಾವು ಬೆಳೆ ಅಂತ ಹಾಳಾಗಿ ಹೋಗಂತದ್ರಿ. ಪರ ಅಂತ ಘೋಷಣೆ ಆಗ್ತದೆ. ನಾವು ಸರ್ಕಾರದಿಂದ ಏನಾದ್ರು ನಿರೀಕ್ಷೆ ಮಾಡಕತ್ತೀವಿ. ನಮ್ ಸರ್ಕಾರ ಅಂತಂದ್ ಎಲ್ಲಾ ಕಾಂಗ್ರೆಸ್ನ ಆರಿಸಿ ಕಳಿಸಿದ್ವಿ. ಎಲ್ಲ ಶಾಸಕರು ಸಚಿವರು ಮಾಡ್ತಾ ಇದ್ರೆ ನಾವು ರೈತರಿಗೆ ನೆರವಿಗೆ ಬರ್ಬೇಕಂತಂದು ನಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಂತೇವ್ರಿ. ನಮ್ಮ ಅಣ್ಣಪ್ಪ ನೆರಗಲ್ಲ ಅಂತಂದ್ರೆ